ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಪಂಚಮಶ್ರೀ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಲಾಂಗ್ ಟೈಮಲ್ಲಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ತುಂಬ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿದ್ದೆ, ಬಟ್ ಆದರೆ ನನಗೆ ಅಪ್ಲೋಡ್ ಮಾಡೋದಕ್ಕೆ ಆಗಲಿ ವಾಯ್ಸ್ ಕೊಡೋದಕ್ಕಾಗಲಿ ಆಗಿರಲಿಲ್ಲ. ಪ್ರತಿ ಸಾರಿನೂ ಹುಷಾರಿಲ್ಲ ಅಂತ ರೀಸನ್ ಕೊಡೋದಕ್ಕೂ ಬೇಜಾರಾಯಿತು, ಆ್ಯಂಡ್ ಅಪ್ಲೋಡ್ ಮಾಡೋದಕ್ಕೂ ನನಗೆ ಬೇಜಾರಾಯಿತು. ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಸೊ ಅದಾದಮೇಲೆ ಒಂದಷ್ಟು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬರೀ ಬೇಜಾರು ಇರೋವಂಥ ವೀಡಿಯೋಸ್ನ ಯಾಕೆ ಹಾಕೋದು, ಇವಾಗ ಮದುವೆ ತಯಾರಿ ಇತ್ತು. ಹಾಗಾಗಿ ಆ ಖುಷಿ ಸಂಭ್ರಮದಿಂದನೇ ಶುರು ಮಾಡೋಣ. ಸೊ ಬಿಫೋರ್ ಹೇಗಿತ್ತು ಅನ್ನೋದನ್ನು ಮುಂದಿನ ಲಾಗ್ನಲ್ಲಿ ಹಾಕೋಣ ಅಂತ ಹೇಳಿ ನಾನು ಈ ಮದುವೆ ಲಾಗ್ನ ಹಾಕ್ತಾಯಿದ್ದೀನಿ. ಇದು ಚಪ್ರ ಶಾಸ್ತ್ರ ಮಾಡ್ತಾ ಇರೋದು, ಮತ್ತು ಅವತ್ತೇ ಹಳದಿ ಶಾಸ್ತ್ರ ಕೂಡ ಮಾಡ್ತಾಯಿದ್ವಿ. ಈ ಮದುವೆ ಸಂಭ್ರಮ ಎಲ್ಲ ಹೇಗೆ ಇತ್ತು ಅನ್ನೋದನ್ನು ನೀವು ನೋಡ್ತಾ ಹೋಗಿ ಬನ್ನಿ ನೋಡೋಣ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಚಪ್ರಶಾಸ್ತ್ರನ ಬೆಳಗ್ಗೆ ಚಪ್ರ ಹಾಕಿ ಸಂಜೆ ಮದುಮಗನಿಗಾಗ್ಬೋದು ಅಥವಾ ಮದುಮಗಳಿಗಾಗ್ಬೋದು ಸಂಜೆ ನೀರು ಒಯ್ತಾರೆ. ನಮ್ಮ ಕಡೆ ಎಲ್ಲ ಸಂಜೆನೇ ಒಯ್ಯೋದು. ಇವ್ರ ಕಡೆ ಎಲ್ಲ ಬೆಳಗ್ಗೆ ಟೈಮ್ ಮಾಡ್ತಾರೆ. ಹಾಗಾಗಿ ಬೆಳಗ್ಗೆನೇ ಎಲ್ಲ ತಯಾರಿ ಮಾಡ್ಕೊತಾಯಿದ್ರು. ನಾವು ಕೂಡ ಬೆಳಗ್ಗೆನೇ ಬೇಗನೆ ಬಂದ್ವಿ. ಹುಡುಗರೆಲ್ಲ ನೈಟು ಕಳಿಸಿದ್ವಿ, ನಮ್ಮ ಮೈದವ್ರು ಕರ್ಕೊಂಡು ಹೋಗಿದ್ರು. ಬೆಳಗ್ಗೆ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೂ ಬಂದು ಫಂಕ್ಷನ್ಗೆ ಜಾಯ್ನ್ ಆದ್ವಿ. ಮುಂಚೆ ಎಲ್ಲ ಈ ಶಾಸ್ತ್ರಗಳನ್ನೆಲ್ಲ ಸ್ನಾನದ ಮನೆಯಲ್ಲಿ ಕಡಾಯನ್ನೆಲ್ಲ ತೊಳೆದು ಅದಕ್ಕೆ ಸುಣ್ಣ ಬಣ್ಣ ತುಂಬಿ ಅದಕ್ಕೆ ಅಂತ ನವಧಾನ್ಯವನ್ನು ಕಟ್ಟಿ ಪೂಜೆ ಮಾಡಿ ನಂತರ ಅಲ್ಲಿ ನಾವೇನು ನೀರು ತಂದು ಊದಿರ್ತೀವೋ ಕಾಯಿಸಿರ್ತೀವೋ ಆ ನೀರಲ್ಲಿ ಸ್ನಾನ ಮಾಡಿಸ್ತಾಯಿದ್ರು. ಸೊ ಇವಾಗೆಲ್ಲ ಹೊಸ ಟ್ರೆಂಡಿಂಗ್ ಬಂದುಬಿಟ್ಟಿದೆ ಅಲ್ವಾ, ರೆಡಿ ಸೆಟ್ ಸಿಗುತ್ತೆ ಪ್ರತಿಯೊಂದೂ. ಸೊ ಅದರಲ್ಲಿ ಈಗಿನ ಟ್ರೆಂಡಿಂಗ್ ತಕ್ಕ ಹಾಗೆ ಫೋಟೋಶೂಟಾಗೆ ಯೂಸ್ ಆಗುತ್ತೆ ಅಂತ ಹೇಳಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ರೀತಿ ಒಂದು ಸೆಟ್ ಮಾಡಿಕೊಂಡು ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಈ ರೀತಿ ಒಂದು ಅರಿಶಿನ ಶಾಸ್ತ್ರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇವರು ಅಕ್ಕ ಭಾವ ಹುಡುಗನಿಗೆ, ನಮ್ಮ ಅತ್ತಿಗೆ ಮಗಳು. ಇವ್ರ ಮದುವೆಯಲ್ಲಿ ನಾವು ಈ ಶಾಸ್ತ್ರಗಳಾಗಿರ್ಬೋದು ಅಥವಾ ಮದುವೆ ಫಂಕ್ಷನ್ಗಳಾಗಿರ್ಬೋದು ಪ್ರತಿಯೊಂದನ್ನು ನಾವು ಮಿಸ್ ಮಾಡ್ಕೊಂಡ್ವಿ. ಆ ಬೇಜಾರೆಲ್ಲ ನಮಗೆ ಈ ಫಂಕ್ಷನ್ನಲ್ಲಿ ಫುಲ್ಫಿಲ್ ಆಯಿತು ಅಂತ ಹೇಳ್ಬೋದು. ಏಕೆಂದರೆ ನಾವು ತುಂಬಾ ಆ ಟೈಮಲ್ಲಿ ಅಳ್ತಾ ಇದ್ವಿ. ನಾವು ದಾರೆ ಎರಿಬೇಕಾಗಿರೋದು ವಿಚಾರದಲ್ಲಾಗಿರ್ಬೋದು ಅಥವಾ ಒಂದು ಈ ಥರ ಸಣ್ಣ ಫಂಕ್ಷನ್ ಆಗಿರ್ಬೋದು ತುಂಬ ಮಿಸ್ ಮಾಡ್ಕೊಂಡ್ವಿ ಅನ್ನೋ ಬೇಜಾರು ಸಿಕ್ಕಾಬಟ್ಟೆ ಇತ್ತು. ಅವ್ರಿಗೂ ಕೂಡ ಅದೇ ಬೇಜಾರಿತ್ತು, ನಾವು ಓಡಾಡೋಕ್ಕಾಗಲಿಲ್ಲ ಅನ್ನೋದು. ಇನ್ನು ಮದುವೆಗೆ ಹುಡುಗ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ. ಸೊ ಅದಂತೂ ಸೂಪರಾಗಿತ್ತು. ಅವನ ಎಕ್ಸ್ಪೆಕ್ಟೇಷನ್ನು ನಮಗಂತೂ ತುಂಬ ಖುಷಿ ಕೊಡ್ತು. ಅದ್ರ ಜೊತೆಯಲ್ಲಿ ನಮ್ಮದು ಕೂಡ ಒಂದೊಂದಷ್ಟು ಹೀಗೆ ರೆಡಿ ಆಗೋಣ, ಹಾಗೆ ಇರೋಣ, ಹಾಗೆ ಮಾಡೋಣ ಅಂತ ಹೇಳಿ ನಮ್ಮ ಮಕ್ಕಳು ತುಂಬ ಟೈಮ್ ಸ್ಪೆಂಡ್ ಮಾಡಿದರು. ಈ ಮದುವೆ ವಿಚಾರ ಆಗಿರ್ಬೋದು ಅಥವಾ ಒಂದು ಫಂಕ್ಷನ್ದಾಗಿರ್ಬೋದು, ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತೇಳಿ ತುಂಬ ತಲೆ ಕೆಡಿಸ್ಕೊಂಡಿದ್ರು ಎಲ್ಲರೂ ಕೂಡ. ಸೊ ಫೈನಲಿ ತುಂಬಾ ಚೆನ್ನಾಗಾಯಿತು. ಪ್ರತಿ ಒಂದು ಫಂಕ್ಷನೂ ತುಂಬಾ ಚೆನ್ನಾಗಾಯಿತು. ಬಟ್ ಯಾವುದೂ ಹೀಗೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಹೀಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ನಾವು
ಫಂಕ್ಷನ್ನ ಅಟೆಂಡ್ ಮಾಡಿದ್ದು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು. ಫೈನಲಿ ಎಲ್ಲ ತುಂಬ ಚೆನ್ನಾಗಿ ನಡೀತು ಶಾಸ್ತ್ರಗಳೆಲ್ಲ. ನಾನು ಆದಷ್ಟು ಜಾಸ್ತಿ ಸಾಂಗ್ನೇ ಕೂರಿಸಿದ್ದೀನಿ, ಇಲ್ಲಿ ಮ್ಯೂಸಿಕ್ ಹಾಕಿದ್ದೀನಿ. ಯಾಕೆಂದರೆ ಪ್ರತಿಯೊಂದನ್ನು ನಾನು ಏನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಅಲ್ಲಿ ಸುಮ್ಮನೆ ನೋಡ್ತಾ ಇದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಜಾಸ್ತಿ ಮ್ಯೂಸಿಕ್ನೇ ಆ್ಯಡ್ ಮಾಡಿದ್ದೀನಿ. ಸೊ ನೋಡ್ತಾ ಖುಷಿ ಪಡ್ಬೋದಲ್ವಾ ಅನ್ನೋ ಕಾರಣಕ್ಕೆ. ಸೊ ಫಂಕ್ಷನ್ ಎಲ್ಲ ಮುಗಿತಾ ಆದಮೇಲೆ ನಂತರ ಊಟಕ್ಕೆ ಕೂರಿಸಿದ್ವಿ. ಎಲ್ಲರೂ ಊಟ ಮುಗಿಸ್ಕೊಂಡು ಇನ್ನು ನಾವೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋ ತನಕ ಇವ್ರದ್ದಿದ್ದೇ ಇದೆ ಗ್ಯಾಂಗು. ಎಲ್ಲರೂ ಒಂದು ಆಟ ಆಡಿಕೊಂಡು ಕೂತಿದ್ರು. ಅಷ್ಟರಲ್ಲಿ ನಾವು ಹೊರಡಬೇಕಾಗಿತ್ತು. ಎಲ್ಲ ಹೊರಟು ನಾಳೆಗೆ ತಯಾರಾಗಿ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಇನ್ನು ಮದುವೆಗೆ ಅಂತ ಹೇಳಿ ಫೋಟೋಶೂಟ್ ಮಾಡಿಸಿದ್ರಲ್ಲ, ಅದು ಹೇಗೆ ಬಂದಿರುತ್ತೆ ಅಂತ ನೋಡೋಣ ಒಂದು ಝಲಕ್ಕು ಅಂತ ಹೇಳಿಬಿಟ್ಟು ಹಾಕಿದರು ಟಿ ವಿಗೆ. ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ತುಂಬ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡಿಕೊಂಡು ಇನ್ನು ಸಂಜೆ ಆಗ್ತಿದ್ದ ತಕ್ಷಣ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಿತ್ತು. ಇದು ಚೌಡೇಶ್ವರಿ ದೇವಸ್ಥಾನ. ಇದು ಅವ್ರ ಮನೆ ದೇವರಾಗಿರುತ್ತೆ ಚೌಡೇಶ್ವರಿ. ಹಾಗಾಗಿ ಮನೆಯಲ್ಲಿ ಕಜ್ಜಾಯ ಮಾಡಿ ಅವರು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಹುಡುಗಂಗೆ ನೀರು ಊದಿರ್ತಾರಲ್ವ, ಒಂದು ದೇವ್ರ ಪೂಜೆ ಮಾಡಿಸಿ ಮೊದಲನೇ ಪ್ರಾರಂಭ ಮಾಡೋಣ ಮದುವೆದು ಅಂತ ಹೇಳಿಬಿಟ್ಟು ಸಂಜೆ ಬಂದು ಪೂಜೆ ಎಲ್ಲ ತಯಾರಿ ಮಾಡಿಕೊಂಡು ಪೂಜೆ ಮಾಡ್ತಾರೆ. ನಾವು ಕೂಡ ಶಿವರಾತ್ರಿ ಹಬ್ಬಕ್ಕೆ ಹೋಗಿರಲಿಲ್ಲ ನೋಡಿ, ಹಾಗಾಗಿ ನಾವು ಕೈ ಮುಗಿದು ನಂತರ ಹೊರಡೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಬಂದುಬಿಟ್ವಿ. ಸೊ ಇಷ್ಟು ಫಂಕ್ಷನ್ಗಳು ತುಂಬಾ ಚೆನ್ನಾಗಾಯಿತು. ಪೂಜೆ ಆಗಿರ್ಬೋದು ಅಥವಾ ಮನೇಲಿ ನಡೆದಿರೋ ಎಲ್ಲ ಪೂಜೆಗಳಾಗಿರ್ಬೋದು, ಶಾಸ್ತ್ರಗಳಾಗಿರ್ಬೋದು, ತುಂಬಾ ಚೆನ್ನಾಗಾಯಿತು. ಊಟ ಕೂಡ ತುಂಬಾ ಚೆನ್ನಾಗಿತ್ತು ಅಡುಗೆ. ಸೊ ಈ 2 ದಿವಸ ಫಂಕ್ಷನ್ ಎಲ್ಲ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ನು ಮದುವೆ ವೀಡಿಯೋಸ್ನ ಮುಂದಿನ ಲಾಗ್ನಲ್ಲಿ ಹಾಕ್ತಾ ಹೋಗ್ತಾಯಿರ್ತೀನಿ, ನೋಡ್ತಾ ಇರಿ. ಆ್ಯಂಡ್ ಇನ್ನು ಮುಂದಿನ ಲಾಗ್ನಲ್ಲಿ ಯಾವ್ಯಾವ ಥರ ಲಾಗ್ಗಳನ್ನ ಹಾಕ್ತೀನಿ ಆ್ಯಂಡ್ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಸಾಕು. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದಾರೋ ಅವರೆಲ್ಲ ದಯವಿಟ್ಟು ಲೈಕ್ ಮಾಡ್ತಾ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ, ನಿಮಗೆ ಗೊತ್ತಿರೋರ್ಗೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಲ್ಲ ವಿಡಿಯೋಸು ಅರಿಶಿನ ಶಾಸ್ತ್ರ ಆಗಿರ್ಬೋದು, ದೇವಸ್ಥಾನದ ಪೂಜೆ ಆಗಿರ್ಬೋದು, ನಮ್ಮ ಈ ಫೋಟೋ ಕ್ಲಿಪ್ಪಿಂಗ್ ಆಗಿರ್ಬೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಶುಭಾರಂಭ.